ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 16ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣಿ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಬೆಳಿಗ್ಗೆ 7 ಗಂಟೆಯವರೆಗೆ ಇರಲಿದೆ. ನಂತರ ನವಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಸಂಜೆ 6 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 24 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 30 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 45 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 35 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 55 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 10 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 4 ಗಂಟೆ 18 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5 ಗಂಟೆ 54 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 37 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ, ಹಾಗೆ ಜ್ಞಾನಕ್ಕೆ, ಗೌರವಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ, ಪುತ್ರ, ಸಂಪತ್ತು, ಧನ, ಜೀವ, ಹೀಗೆ ಹಲವಾರು ವಿಧಗಳಲ್ಲಿ ಗುರು ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭಕರವಾಗಿ ನಡೆಯುತ್ತೆ. ಫಲಿತಾಂಶಗಳು
ತುಂಬ ಅನುಕೂಲಕರವಾಗಿ ಬರುವಂತಹ ಸಂದರ್ಭಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿ ಗುರುವಾರದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾದಂತಹ ಅವಕಾಶಗಳಿರುತ್ತೆ. ಹಾಗೆ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 5:54 ಬೆಳಿಗ್ಗೆ 6:57 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:22 ಹಾಗೆ ರಾತ್ರಿ 8:30 ರಾತ್ರಿ 9:27 ಗುರುಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 4:57 ಬೆಳಿಗ್ಗೆ 5:54 ಇನ್ನು ಮಧ್ಯಾಹ್ನ 12:16 ಮಧ್ಯಾಹ್ನ 1:19 ಇನ್ನು ರಾತ್ರಿ 7:34 ರಾತ್ರಿ 8:30 ಶನಿಹೋರ ಇರುವಂತಹ ಸಮಯ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರವಾಗಲಿ ಅಥವಾ ಯಾವುದೇ ಒಂದು ಆರ್ಬಿಟ್ರೇಷನ್ಗೆ ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ಬುಧ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ವ್ಯಾಪಾರಸ್ಥರು, ವರ್ತಕರು, ದಳ್ಳಾಳಿಗಳು ಬಹಳ ಎಚ್ಚರಿಕೆಯಿಂದ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಈ ಬುಧ ಹೋರಾದಲ್ಲಿ ಇದು ಈ ದಿನ ಬೆಳಿಗ್ಗೆ 10:08 ಬೆಳಿಗ್ಗೆ 11:12 ಹಾಗೆ ಸಂಜೆ 5:34 ಸಂಜೆ 6:38 ಇನ್ನು ರಾತ್ರಿ 12:16 ರಾತ್ರಿ 1:12 ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ರವಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ರವಿ ಹೋರಾದಲ್ಲಿ ಮಾಡಿದಂತಹ ಪ್ರಯತ್ನಗಳು ಒಳ್ಳೆಯ ಫಲವನ್ನು ತರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ನೀವು ಮಾಡಬಹುದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:01 ಬೆಳಿಗ್ಗೆ 9:05 ಇನ್ನು ಅಪರಾಹ್ನ 3:27 ಅಪರಾಹ್ನ 4:30 ಹಾಗೆ ರಾತ್ರಿ 10:23 ರಾತ್ರಿ 11:19 ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಥವಾ ಪೂರ್ವ ಸಿದ್ಧತೆಗಳನ್ನು ಮಾಡಲಿಕ್ಕೆ ಈ ಶುಕ್ರ ಹೋರವನ್ನು ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬ ಅವಕಾಶಗಳು ಈ ದಿನ ಬರುವಂಥದ್ದು ಇದೆ ಶುಕ್ರ ಹೋರದಲ್ಲಿ. ಹಾಗಾಗಿ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:05 ಬೆಳಿಗ್ಗೆ 10:08 ಇನ್ನು ಸಂಜೆ 4:30 ಸಂಜೆ 5:34 ಹಾಗೆ ರಾತ್ರಿ 11:19 ರಾತ್ರಿ 12:16 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡು ಮುಂದುವರಿಯೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕೆಲಸ ಕಾರ್ಯಗಳು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಬೇಕು, ಒಳ್ಳೆಯ ಸಮಯದಲ್ಲಿ ಆರಂಭ ಆಗಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ನಮ್ಮ ವೀಕ್ಷಕರು ಕೇಳುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಇದ್ದೇವೆ. ಕೆಲವರಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅನ್ನುವಂತಹ ಒಂದು ರಿಮೈಂಡರ್ ಕೂಡ ಬರ್ತಾ ಇದೆ. ಹಾಗಾಗಿ ಯಾರು ಗುರುದಕ್ಷಿಣೆಯನ್ನು ಕೊಟ್ಟು ಇನ್ನೂ ಉತ್ತರ ಪಡ್ಕೊಂಡಿಲ್ಲ ಅಂಥವರು ದಯಮಾಡಿ ಮತ್ತೊಮ್ಮೆ ರಿಮೈಂಡರನ್ನು ನಾಳೆ ಬೆಳಿಗ್ಗೆ ಕಳುಹಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳುವಂಥದ್ದು ಅಥವಾ ಪರಿಹಾರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ, ಇನ್ನು ಕೆಲವರದ್ದು ಕುಂಡಲಿಯನ್ನು ನೋಡಿದಾಗ, ಏಕೆಂದರೆ ನಿಮ್ಮ ಸಮಸ್ಯೆಗಳಿಗೆ ಬಹಳ ಮುಖ್ಯವಾಗಿ ನಾವು ರಾಶಿ ಕುಂಡಲಿಯನ್ನು ನೋಡಿ ಅದರಲ್ಲಿ ಇರುವಂತಹ ಗ್ರಹಗತಿಗಳ ಆಧಾರದ ಮೇಲೆ ಫಲಾಫಲಗಳನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಕೆಲವು ಜಾತಕಗಳಲ್ಲಿ
ಕೆಲವು ಕಾಂಬಿನೇಷನ್ಗಳೇನಿದೆ ಅದು ಬಹಳ ವಿಚಿತ್ರವಾಗಿ ಇರುವಂಥದ್ದು. ಕೆಲವು ಜಾತಕದಲ್ಲಿ 5 ಗ್ರಹಗಳು ಒಂದೇ ಮನೆಯಲ್ಲಿದೆ, ಕೆಲವುದರಲ್ಲಿ 4 ಗ್ರಹಗಳಿದೆ. ಹಾಗೆ ಕೆಲವರು ಅಮಾವಾಸ್ಯೆಯ ದಿನ ಹುಟ್ಟಿದ್ದಾರೆ, ಕೆಲವರು ಹುಣ್ಣಿಮೆಯ ದಿನ ಹುಟ್ಟಿರ್ತಾರೆ. ಹಾಗಾಗಿನೇ ಈ ಹುಟ್ಟುವ ಸಂದರ್ಭ ಏನಿದೆ, ಸಮಯ ಏನಿದೆ, ಅದು ನಿಖರವಾಗಿ ನಮಗೆ ತಿಳಿಸಿದ್ರೆ ಆ ಒಂದು ಸಂದರ್ಭದಲ್ಲಿ ಅಂದರೆ ನಿಮ್ಮ ಜನನದ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಸ್ಥಿತರಾಗಿದ್ರು, ಅದರಿಂದ ಬರುವಂತಹ ಫಲಾಫಲಗಳೇನು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೆಲವೊಂದು ಜಾತಕಗಳನ್ನು ನೋಡಿದಾಗ ಶನಿ ಮತ್ತು ಚಂದ್ರ ಒಟ್ಟಿಗೆ ಇರ್ತಾರೆ. ಇದು ಶನಿ ಚಂದ್ರ ಯುತಿ ಅಂತ ಹೇಳಿ ಕರೆಯುವಂಥದ್ದು. ಈ ಯೋಗವನ್ನು ಪುನರ್ಪ ಯೋಗ ಅಂತ ಹೇಳಿ ಕರೀತಾರೆ. ಇದನ್ನೇ ಕೆಲವರು ವಿಷಯೋಗ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇದರ ಮತ್ತೊಂದು ಹೆಸರು ಶಿವಾಂಶ ಯೋಗ. ಹಾಗಾಗಿ ಈ ಶಿವಾಂಶದ ಅರ್ಥ ಏನು ಅಂತ ಹೇಳಿದ್ರೆ, ಈ ಜಾತಕರು ಕೈಲಾಸದಲ್ಲಿ ಮದುವೆಯಾದರೂ ಕೂಡ ಹೆಂಡತಿ ಮತ್ತು ಮಕ್ಕಳಿಂದ ಶಿವ ದೂರ ಇರ್ತಾನೆ, ಸ್ಮಶಾನ ವಾಸಿಯಾಗಿರ್ತಾನೆ, ಉಡ್ಲಿಕ್ಕೆ ಬಟ್ಟೆ ಇಲ್ಲ. ಹಾಗಾಗಿ ಎಲ್ಲ ಇದ್ದೂ ಕೂಡ ಏನೂ ಇಲ್ಲದಂತಹ ಸ್ಥಿತಿ ಶಿವನದ್ದು. ಹಾಗೇನೆ ಈ ಶನಿ ಮತ್ತು ಚಂದ್ರರ ಸಂಯೋಗ ಏನಿದೆ, ಯಾವುದೇ ಒಂದು ಜಾತಕದಲ್ಲಿದ್ದರೆ ಅವರು ಕೂಡ ಇಂಥ ಒಂದು ಫಲವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಹೆಂಡತಿ ಮಕ್ಕಳಿಂದ ಕುಟುಂಬದಿಂದ ದೂರ ವಾಸ ಮಾಡುವಂತಹ ಪರಿಸ್ಥಿತಿ ಕೆಲವರಿಗೆ ಬಂದಿರಬಹುದು. ಹಾಗಾಗಿ ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಇದರ ಅಂತರಾರ್ಥ ತಿಳಿದು ಹೋಗುತ್ತೆ. ಇದು ಒಂದು ರೀತಿಯಲ್ಲಿ ಉತ್ತಮವಾದಂತಹ ಯೋಗ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂಥವರು ಜೀವನದಲ್ಲಿ ಮಾಡಿರುವಂತಹ ಪ್ರಯತ್ನಗಳಿಗೆ ಸೂಕ್ತವಾದಂತಹ ಮಾನ್ಯತೆ ಸಿಕ್ಕಿರಲ್ಲ, ಪ್ರಶಂಸೆ ಸಿಕ್ಕಿರಲ್ಲ, ಯಾರದ್ದು ಮೆಚ್ಚುಗೆ ಪಡೀಲಿಕ್ಕೆ ಸಾಧ್ಯ ಆಗಿರಲ್ಲ. ಹಾಗಾಗಿ ಮೂಕ ಎತ್ತಿನಂತೆ ದುಡಿತಲೇ ಇರ್ತಾರೆ ಇಂಥವರು. ಇನ್ನು ಇವರು ಬೇರೆಯವರ ಸಂತೋಷಕ್ಕಾಗಿ ದಾನ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಅಂದರೆ ಆಸ್ತಿಯನ್ನ, ಹಣವನ್ನ, ತಮ್ಮತನವನ್ನು ಕೂಡ ಕೆಲವರು ಮಾರ್ಕೊಂಡು ಬಿಟ್ಟಿರ್ತಾರೆ ಬೇರೆಯವರು ಖುಷಿಯಾಗಿರಲಿ ಅಂತ. ಆದರೆ ಅವರಿಂದ ಬಂದಂತಹ ಒಂದು ಫಲ ಏನಿದೆ ಅಥವಾ ಒಂದು ಪ್ರತಿಫಲ, ಪ್ರತಿಕ್ರಿಯೆ, ಅದು ಇವರ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಕೆಲವರು ನೋಡಿ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಕೆಲವೊಂದು ಆಸ್ತಿ ಪಾಸ್ತಿಗಳನ್ನು ಕೊಡುವಂಥ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಅದಕ್ಕೆ ಈ ಒಂದು ಶಿವಾಂಶ ಯೋಗವೇ ಕಾರಣವಾಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಶನಿ ಮತ್ತು ಚಂದ್ರರನ್ನ ಜಾತಕದಲ್ಲಿ ಗಮನಿಸಿದ್ರೆ, ಶನಿ ತಾಳ್ಮೆಯನ್ನ ಪ್ರತಿನಿಧಿಸಿದ್ರೆ ಚಂದ್ರ ಶಾಂತಿಯನ್ನ ಪ್ರತಿನಿಧಿಸ್ತಾನೆ. ಹಾಗಾಗಿ ಶನಿ ಮತ್ತು ಚಂದ್ರರನ್ನ ಶತ್ರುಗಳು ಅಂತ ಹೇಳಿ ಪರಿಗಣಿಸಲಾಗಿದ್ರೂ ಕೂಡ ಶಾಂತಿ ಮತ್ತು ತಾಳ್ಮೆ ಯಾವಾಗಲೂ ಬಹಳ ಪ್ರಮುಖವಾದಂತಹ ಅಂಶ ಅನ್ನುವಂಥದ್ದನ್ನು ನಾವು ತಳ್ಳಿ ಹಾಕುವಾಗಿಲ್ಲ. ಹಾಗಾಗಿ ನಾವು ಒಳಗಿನಿಂದ ಶಾಂತಿಯುತವಾಗಿದ್ದರೆ ತಾಳ್ಮೆ ನಮಗೆ ಸ್ವಾಭಾವಿಕವಾಗಿ ಬಂದೇ ಬರುತ್ತೆ. ಆದ್ದರಿಂದ ಜೀವನದಲ್ಲಿ ಎಲ್ಲದರ ಬಗ್ಗೆ ತಾಳ್ಮೆಯನ್ನು ಹೊಂದಿರಬೇಕು. ಹಾಗಾಗಿ ಶಾಂತಿ ಅನ್ನುವಂಥದ್ದು ಜೀವನದಲ್ಲಿ ತಾನೇ ತಾನಾಗಿ ಬರುತ್ತೆ. ಹಾಗಾಗಿನೇ ನಾವು ನೆಮ್ಮದಿಯ ಬದುಕಬೇಕು, ಶಾಂತಿಯುತ ಬದುಕಬೇಕು ಅಂತ ಹೇಳಿ ಹಾತೊರೆಯುವಂತಹ ಸಂದರ್ಭದಲ್ಲಿ ನಮಗೆ ತಾಳ್ಮೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇದನ್ನು ಯಾರು ರೂಢಿಸ್ಕೊಂಡಿದ್ದಾರೆ, ತಾಳಿದವನು ಬಾಳಿಯಾನು ಅನ್ನುವಂಥ ವಿಚಾರವನ್ನು ಯಾರು ತಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂಥವ್ರಿಗೆ ವಿಶೇಷವಾದಂತಹ ನೆಮ್ಮದಿ ಇದ್ದೇ ಇರುತ್ತೆ. ಹಾಗಾಗಿನೇ ತಾವು ಕೂಡ ಯಾವುದೇ ವಿಚಾರದಲ್ಲಾದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಕೋಪ, ಸಿಟ್ಟು, ಹಗೆತನ ಇಂಥದ್ದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಶಾಂತಿ, ನೆಮ್ಮದಿಗಾಗಿ ನೀವು ಪ್ರಯತ್ನಿಸಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಆರೋಗ್ಯ ಸರಿ ಇರುತ್ತೆ, ಯಾವುದೇ ರೀತಿಯ ಒತ್ತಡಗಳು ಇರಲ್ಲ. ಇದರಿಂದ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಶೇಷವಾಗಿ ತಿಳಿಸ್ತಾ ಇದೆ. ಇದನ್ನ ಅನುಸರಣೆ ಮಾಡಿಕೊಳ್ಳಿ. ಎಷ್ಟೋ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಜ್ಯೋತಿಷ್ಯ ಶಾಸ್ತ್ರದಂತೆ ಅನುಸರಣೆ ಮಾಡಿಕೊಂಡ್ರೆ ಆರೋಗ್ಯಪೂರ್ಣವಾದಂತಹ ಬದುಕು ಇರುತ್ತೆ. ಹಾಗಾಗಿ ವೈದ್ಯರು ಬೇಡ, ಔಷಧೋಪಚಾರಗಳು ಬೇಡ, ನೆಮ್ಮದಿಯ ಜೀವನ ಇದ್ದರೆ ಸುಖಿಯಾಗಿ 100 ಕಾಲ ಬದುಕುವಂತಹ ಒಂದು ಯೋಗ ಮನುಷ್ಯನಿಗೆ ಒದಗಿ ಬರುತ್ತೆ. ಇಂಥ ಒಂದು ಪ್ರಯತ್ನವನ್ನು ತಾವು ಕೂಡ ಮುಂದುವರಿಸಿ ಶಾಂತಿಯುತವಾದಂತಹ, ಆರೋಗ್ಯಪೂರ್ಣವಾದಂತಹ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಬಂಧುಗಳೇ, ನಮಗೆ ಬಂದಿರುವಂತಹ ಸುಮಾರು ಜಾತಕಗಳಲ್ಲಿ ಕೆಲವರಿಗೆ ವಿವಾಹ ತಡ ಆಗ್ತಾ ಇದೆ, ಕೆಲವರಿಗೆ ವೈವಾಹಿಕ ಬದುಕಿನಲ್ಲಿ ಕಿರಿಕಿರಿಗಳಾಗ್ತಾ ಇದೆ, ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನುವಂಥ ವಿಚಾರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಈ ವಿವಾಹ ಮಾಡುವಂಥ ಸಂದರ್ಭದಲ್ಲಿ ಜಾತಕಗಳ ಹೊಂದಾಣಿಕೆ ಬಹಳ ಮುಖ್ಯ. 2 ಜಾತಕಗಳನ್ನು ಪರಿಶೀಲನೆ ಮಾಡಿ ಅವುಗಳು ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರಗಳನ್ನು ನಾವು ಗಮನಿಸಿ 36 ಗುಣಗಳಿಗೆ ಕನಿಷ್ಠ 18ಕ್ಕಿಂತ ಮೇಲೆ ಬಂದಿರಬೇಕು ಅನ್ನುವಂಥ ವಿಚಾರಗಳನ್ನು ತಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಜಾತಕದಲ್ಲಿ ಕೆಲವರಿಗೆ ಕುಜದೋಷ ಇರುತ್ತೆ, ಇದರಿಂದ ಕೂಡ ಕೆಲವು ಸಮಸ್ಯೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿನೇ
ಈ ಜ್ಯೋತಿಷ್ಯ ಶಾಸ್ತ್ರದ ಅನ್ವಯ ಮಂಗಳ ಅಥವಾ ಕುಜ ಅಂತ ಹೇಳಿ ಕರೆಯಲ್ಪಡುವಂತಹ ಈ ಮಂಗಳ ಗ್ರಹದ ಸ್ಥಾನ ಬಹಳ ವಿಶೇಷವಾಗಿ ವ್ಯಕ್ತಿಯ ಜಾತಕದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಈ ಜಾತಕದಲ್ಲಿ 1, 2, 4, 7, 8 ಮತ್ತು 12ನೇ ಮನೆಗಳಲ್ಲಿ ಏನಾದರೂ ಕುಜ ಇದ್ರೆ ಅಂತಹ ಜಾತಕರು ಕುಜ ದೋಷವನ್ನು ಹೊಂದಿರ್ತಾರೆ. ಹಾಗಾಗಿನೇ ಈ ಜಾತಕ ವ್ಯವಸ್ಥೆಯಲ್ಲಿರುವಂತಹ ಒಟ್ಟು 12 ಮನೆಗಳ ಪೈಕಿ ಈ ಕುಜನ ಸಂಭಾವ್ಯ ಯಾವುದಾದ್ರೂ 6 ಮನೆಗಳಲ್ಲೇನಾದರೂ ಇದ್ರೆ ಆ ವ್ಯಕ್ತಿಗೆ ಕುಜ ದೋಷ ಇದೆ ಅಂತ ಹೇಳಿ ತಿಳಿಸ್ತಾರೆ. ಹಾಗಾಗಿನೇ ಈ ಕುಜ ದೋಷ ಇದ್ರೆ ಕೆಲವರಿಗೆ ಕೆಲವೊಂದು ವಿಚಿತ್ರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಮುಖ್ಯವಾಗಿ ಕುಜ ದೋಷ ಇರುವಂಥವ್ರಿಗೆ ಕಂಕಣ ಭಾಗ್ಯ ತಡವಾಗಿ ಕೂಡಿ ಬರುತ್ತೆ. ಕೆಲವರಿಗೆ ಕಂಕಣ ಭಾಗ್ಯ ಕೂಡಿ ಬರೋದೇ ಇಲ್ಲ, ಅಂತಹ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಕುಜದೋಷ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಈ ವಿವಾಹವೇ ಮುರಿದು ಬೀಳುವಂತೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದು ಕ್ರಮೇಣ ಅದು ಬೆಳೆದು ದೊಡ್ಡ ಕಂದಕವನ್ನೇ ನಿರ್ಮಿಸಿಬಿಡುತ್ತೆ. ಅದು ಈ ವಿವಾಹ ವಿಚ್ಛೇದನದಲ್ಲಿ ಪರ್ಯವಸಾನಗೊಳ್ಳುವಂಥದ್ದು ಇದೆ. ಇನ್ನು ಪೂರ್ವ ಜನ್ಮದಲ್ಲಿ ದಾಂಪತ್ಯ ಜೀವನದಲ್ಲಿ ತುಂಬ ಕೆಟ್ಟದಾಗಿ ನಡೆಸಿಕೊಂಡಿರುವಂಥವರು ಈ ದೋಷವನ್ನು ಹೊಂದಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಮ್ಮ ಹಿಂದಿನ ಜನ್ಮದಲ್ಲಿ ಪತಿ ಪತ್ನಿಯರ ಮಧ್ಯೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ನಿರ್ಧಾರಿತವಾಗುತ್ತೆ. ಯಾವುದಕ್ಕೂ ಕೂಡ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿದ್ರೆ ಇವರಿಗೆ ಕುಜದೋಷ ಇದೆಯೇ ಇಲ್ವೇ ಅನ್ನುವಂಥ ವಿಚಾರಗಳು ಗೊತ್ತಾಗುತ್ತೆ. ಒಂದು ವೇಳೆ ಕುಜದೋಷ ಇದೆ ಅನ್ನುವಂಥದ್ದು ನಿಶ್ಚಯ ಆದರೆ ಅಲ್ಲಿ ಕುಜದೋಷಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಬಹಳ ಸರಳವಾಗಿರುವಂಥ ಪರಿಹಾರಗಳು ಅದೇನೆಂದರೆ 5 ಮಂಗಳವಾರ ಅಮ್ಮನವರ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಸ್ತ್ರೀ ದೇವತೆಯ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು. ಇನ್ನು 7,000 ಕುಜ ಜಪವನ್ನು ಮಾಡಿಸ್ಬೇಕು. ಅದರಲ್ಲೂ ಈ ಪುರೋಹಿತರ ಮುಖಾಂತರವೇ ಈ ಜಪವನ್ನ ಕುಜ ಜಪವನ್ನ ಮಾಡಿಸ್ಬೇಕಾಗತ್ತೆ. ಇನ್ನು 5 ಮಂಗಳವಾರಗಳ ಕಾಲ ಒಂದು ಕೆಂಪು ವಸ್ತ್ರದಲ್ಲಿ 1 kg ಕಡಲೆಬೇಳೆಯನ್ನು ಹಾಕಿ ಗಂಟು ಹಾಕಿ ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ ಅದನ್ನು ದಾನ ಮಾಡಬೇಕು. ಇನ್ನು ಪ್ರತಿ ಮಂಗಳವಾರ ನವಗ್ರಹಗಳಿಗೆ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದರಲ್ಲಿ 2 ಅಪ್ರದಕ್ಷಿಣೆ ಇರಬೇಕು. ಇದು ರಾಹು ಮತ್ತು ಕೇತುಗಳಿಗೆ. ಹಾಗೆ ಪ್ರತಿ ಮಂಗಳವಾರ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಅಷ್ಟೋತ್ತರ ಪಠಣವನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಕು. ಇದರಿಂದ ಕುಜದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಅವರ ಬದುಕು ಸುಂದರವಾಗುತ್ತೆ. ವಿವಾಹ ಆಗಿರುವಂಥವ್ರಿಗೆ ಉತ್ತಮವಾದಂಥ ತಿಳುವಳಿಕೆ ಬರುತ್ತೆ ಪತಿ ಪತ್ನಿಯರ ಮಧ್ಯೆ. ಒಂದು ವೇಳೆ ವಿವಾಹವೇ ಆಗಿಲ್ಲ ಅಂತ ಹೇಳಿದ್ರೆ ಶೀಘ್ರವಾಗಿ ವಿವಾಹ ಕೂಡಿ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಯಾರಿಗಾದರೂ ವಿವಾಹ ಆಗಬೇಕಾಗಿದೆ, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ, ತುಂಬ ತಡ ಆಗ್ತಾ ಇದೆ ಅನ್ನುವಂಥ ವಿಚಾರಗಳೇನಾದರೂ ಗೊತ್ತಾದರೆ ಅದನ್ನು ನಾವು ಈ ಒಂದು ಕುಜ ದೋಷದ ವಿಚಾರದಲ್ಲಿ ನೋಡಬೇಕಾಗುತ್ತೆ. ಅವರಿಗೆ ಇಂತಹ ದೋಷಗಳಿದೆಯೇ, ಇದ್ರೆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡಿ ಅದನ್ನು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲ ಮುಂದೆ ಸಿಕ್ಕತ್ತೆ. ಇನ್ನೊಂದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಗುರುಬಲದ ವಿಚಾರ. ಒಬ್ಬ ವ್ಯಕ್ತಿಗೆ ಗುರುಬಲ ಇದ್ರೆ ಏನನ್ನ ಬೇಕಾದರೂ ಕೂಡ ಸಾಧನೆ ಮಾಡಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿನೇ ನಮ್ಮ ಜಾತಕದಲ್ಲಿ ನಮ್ಮ ಜನ್ಮ ರಾಶಿಯಿಂದ ಗೋಚಾರ ರಾಶಿಯಲ್ಲಿ ಗುರು ಇರುವಂಥ ರಾಶಿಯವರೆಗೂ ಎಣಿಸಿದಾಗ ಗುರು 2, 5, 7, 9 ಮತ್ತು 11ನೇ ಸ್ಥಾನಗಳಲ್ಲಿ ಇರುವಾಗ ಗುರುಬಲ ಇರುತ್ತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರ. ಇದನ್ನೇ ಗುರುಬಲ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಂತಹ ಸ್ಥಾನದಲ್ಲಿ ಗುರು ಅಥವಾ ಬೃಹಸ್ಪತಿ ಗ್ರಹ ಇರುವಾಗ ಆ ಜಾತಕನಿಗೆ ಗುರುಬಲ ಇದೆ ಅಂತ ಹೇಳಿ ತಿಳ್ಕೊಳ್ಬಹುದು. ಹಾಗಾಗಿ ನಮಗೆ ಗುರುವಿನ ಬಲ ಇರುವಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೆಯುತ್ತೆ, ನಿರ್ವಿಘ್ನವಾಗಿ ನೆರವೇರುತ್ತೆ. ಬ್ರಹ್ಮೋಪದೇಶದಿಂದ ಹಿಡಿದು ಮದುವೆ, ಮನೆಯ ನೂತನ ವ್ಯವಹಾರಗಳು ಹಾಗೆ ಅನೇಕ ಶುಭ ಕಾರ್ಯಗಳು ಕೂಡ ಇದರಿಂದ ನಡೆಯುವಂಥದ್ದಾಗತ್ತೆ. ಹಾಗಾಗಿನೇ ಯೋಗ್ಯವಾದ ಸಮಯ ಹಾಗೆ ನಿರಾಯಾಸವಾಗಿ ಈ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಇನ್ನು ಗುರುಬಲ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅಲ್ಲಿ ಹಿನ್ನಡೆ ಉಂಟಾಗುತ್ತೆ, ನಷ್ಟ ಉಂಟಾಗುತ್ತೆ. ಹಾಗಾಗಿನೇ ರಾಶಿಗೆ ಅನುಗುಣವಾಗಿ ಗುರುಬಲ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನೋಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಗರ್ಭಧಾನದಿಂದ ಅಂತ್ಯಕ್ರಿಯೆಯವರೆಗಿನ ಈ ಷೋಡಶ ಸಂಸ್ಕಾರಗಳಲ್ಲಿ ಉಪನಯನ, ವಿವಾಹ, ವಿದ್ಯಾರಂಭ, ಸಮಾವರ್ತನ, ನಾಮಕರಣ ಮೊದಲಾದಂತಹ ಸಂಸ್ಕಾರದಲ್ಲಿ ಗುರುಬಲವನ್ನು ಪರಿಶೀಲನೆ ಮಾಡಬೇಕು. ಇನ್ನು ವಾಸ್ತುಶಾಂತಿ, ನೂತನ ಗೃಹ ಪ್ರವೇಶ ಸಮಾರಂಭಕ್ಕೂ ಕೂಡ ಗುರುಬಲ ಬೇಕು.
ಹೊಸದಾಗಿ ಗುಡಿಯನ್ನು ಕಟ್ಟಿಸುವಂಥದ್ದು, ಗೋಪುರಗಳನ್ನು ಕಟ್ಟಿಸೋದು, ದೇವಸ್ಥಾನಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು, ಕಳಸಾರೋಹಣ ಮಾಡುವಂಥ ಇಂಥ ಒಂದು ಸಮಾರಂಭಕ್ಕೂ ಕೂಡ ಗುರುಬಲ ಬೇಕೇ ಬೇಕಾಗತ್ತೆ. ಹಾಗೆ ಈ ಗುರುಬಲ ಅಷ್ಟೇ ಅಲ್ಲ, ಗುರು ಅಸ್ತನಾಗಿದ್ರೆ, ಗುರು ವಕ್ರಿಯಾಗಿದ್ರೆ, ಸಿಂಹಸ್ಥ ಗುರುವಿರುವಂತಹ ಸಮಯದಲ್ಲೂ ಕೂಡ ಯಾವುದೇ ಮಂಗಳ ಕಾರ್ಯಗಳು ಕೈಗೂಡಲ್ಲ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ನಿಷೇಧಕ ಕರ್ಮ, ಈ 5 ಬಗೆಯ ಕರ್ಮಗಳಲ್ಲಿ ಕೊನೆಯ 3 ಕರ್ಮಗಳನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಗುರುವಿನ ಬಲ ಪರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿನೇ ಗುರು ಬಲವನ್ನ ಮೊದಲು ಪಡ್ಕೊಂಡು ನಂತರ ಶುಭ ಕಾರ್ಯಗಳಿಗೆ ಕೈ ಹಾಕಬೇಕು ಅನ್ನುವಂತಹ ಹಿರಿಯರ ಮಾರ್ಗದರ್ಶನವನ್ನ ಅನುಸರಣೆ ಮಾಡಬೇಕು. ಹಾಗೆ ತಮಗೆ ಗೊತ್ತಿದೆ ಯಾವ ಯಾವ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಗುರುಬಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಚಾರ. ಅದನ್ನು ನೀವು ಅನುಸರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಒಳ್ಳೆಯ ಆಡಳಿತದ ಲಕ್ಷಣಗಳಿದೆ. ಕೆಲವು ವಿಚಾರಗಳನ್ನು ಬಹಳ ವೈಚಾರಿಕತೆಯಿಂದ ನೋಡ್ತೀರಿ. ಆದರೆ ಆ ಒಂದು ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವಂಥ ಸಂದರ್ಭದಲ್ಲಿ ತುಂಬ ಎಡವುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮಗೆ ಥಿಯರಿ ಗೊತ್ತಿದೆ, ಪ್ರಾಕ್ಟಿಕಲ್ ಆಗಿ ಹೇಗೆ ಇರಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ನಿಮ್ಮ ಜ್ಞಾನ ಕಡಿಮೆ ಮಟ್ಟದ್ದಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸುವಂಥ ಯೋಗ ಚೆನ್ನಾಗಿದೆ. ಆದರೆ ನಿಮ್ಮ ಧೋರಣೆ, ನಿಮ್ಮ ಅಭಿಪ್ರಾಯ, ಹಾಗೆ ನಿಮ್ಮಲ್ಲಿರುವಂಥ ಅಹಂ ಏನಿದೆ ಇದು ನಿಮ್ಮ ಸಂತೋಷವನ್ನು ಹಾಳು ಮಾಡುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರಗಳಲ್ಲೂ ಕೂಡ ಬಹಳ ಸ್ಪಷ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಅನ್ಯರ ಮೇಲೆ ಅವಲಂಬನೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಪರೋಪಕಾರದ ಬುದ್ಧಿ ಇದೆ, ಅದನ್ನು ನೀವು ಮುಂದುವರಿಸಿ, ಬೇರೆಯವರಿಗೆ ಸಹಾಯ ಮಾಡಿ. ಆದರೆ ಈ ದಿನ ಯಾರ ಮೇಲೆ ಕೂಡ ನೀವು ಆಶ್ರಯಿಸಬೇಡಿ. ಹಾಗೆ ಈ ದಿನ ಯಾವುದೇ ರೀತಿಯ ಕಿರಿಕಿರಿಗಳಾಗಲಿ, ಹಿಂಸೆಗಳಾಗಲಿ, ದುಃಖ ಆಗಲಿ ಅದನ್ನು ಸಹಿಸಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಹೊಂದಾಣಿಕೆಯಿಂದ ಈ ದಿನ ನಿಮ್ಮ ಜೀವನ ನಿರ್ವಹಣೆ ಆಗಬೇಕಾಗಿದೆ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲೂ ಕೂಡ ಅಷ್ಟೊಂದು ಅನುಕೂಲ ಇಲ್ಲ, ಕಿರಿಕಿರಿ ಇದೆ. ಕೈಗೊಂಡಂಥ ಕೆಲಸ ಕಾರ್ಯಗಳು ಅಡೆತಡೆಯಿಂದ ಕೂಡಿರುವಂಥದ್ದು, ಏನೋ ಸಮಸ್ಯೆ ಮಧ್ಯದಲ್ಲಿ ಬಂದು ಕೆಲಸ ಅಲ್ಲಿಗೆ ನಿಲ್ಲುವಂಥದ್ದು ಕೂಡ ಇದೆ. ಹಾಗೆ ಕೆಲವರು ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ. ಹೀಗಾಗಿನೇ ಅವರಿಂದ ನಿಮಗೆ ಸಹಾಯ ಸಹಕಾರಗಳು ಸಕಾಲಕ್ಕೆ ಬರದೇ ಇದ್ದಾಗ ಜೀವನದಲ್ಲಿ ಬೇಸರ, ಜಿಗುಪ್ಸೆ ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಹಠಾತ್ತಾಗಿ ಕೆಲವೊಂದು ವಿವಾದಗಳು ಉದ್ಭವ ಆಗಬಹುದು. ಆದಷ್ಟು ಈ ಮಾತುಕತೆ, ಈ ಚರ್ಚೆ, ವಾದ ವಿವಾದ ಇಂಥ ಪರಿಸ್ಥಿತಿಯಲ್ಲಿ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನದ ವಾತಾವರಣ ನಿಮಗೆ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಅದನ್ನು ಮೊದಲು ತಿಳಿಗೊಳಿಸ್ಕೊಳ್ಬೇಕು. ಅದಕ್ಕಾಗಿ ಮನಸ್ಸನ್ನು ಸಮಸ್ಥಿತಿಯಲ್ಲಿಟ್ಕೊಳ್ಳಿ. ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಪೂಜೆ ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಅಂತರಂಗ ಬಹಿರಂಗ ವರ್ತನೆಗಳೇನಿದೆ ಇದು ಸ್ವಲ್ಪ ದ್ವಂದ್ವದಿಂದ ಕೂಡಿರುವಂಥದ್ದು. ನೀವು ಹೇಳೋದೊಂದು, ಮಾಡೋದೊಂದು. ಹಾಗೆ ನಿಮ್ಮ ಆಲೋಚನೆ ಒಂದು, ಆದರೆ ವಾತಾವರಣದಲ್ಲಿ ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ಇಂಥ ಕೆಲಸವನ್ನೇ ಮಾಡಬೇಕು ಅನ್ನುವಂಥ ಒಂದು ಪ್ರೇರೇಪಣೆ ಮತ್ತೊಂದಾಗಿರುತ್ತೆ. ಹಾಗಾಗಿನೇ ಈ ದಿನ ದ್ವಂದ್ವತೆಗಳಿರುವಂಥ ಸಂದರ್ಭ ಇದು. ಹಾಗೆ ಯಾರಿಗೂ ಕೂಡ ಸೋಲದ ವ್ಯಕ್ತಿತ್ವ ನಿಮ್ಮದು, ರಾಜಿಯಾಗಲ್ಲ. ನಿಮ್ಮ ಹಠದ ಸ್ವಭಾವವನ್ನೇ ಮುಂದುವರಿಸ್ತೀರಿ. ಇದು ಕೂಡ ಈ ದಿನ ನಿಮ್ಮ ನೆಮ್ಮದಿಗೆ ಭಂಗ ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕೌಶಲ್ಯತೆ ಇದೆ, ನಿಮಗೆ ಒಂದು ಸ್ಕಿಲ್ ಇದೆ. ಹಾಗೆ ನಿಮ್ಮ ಯಾವುದೇ ಒಂದು ಹವ್ಯಾಸ ಆಗಲಿ ಅಥವಾ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಮೂಲಕ ನೀವು ಈ ದಿನ ಹಣ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಗುಪ್ತ ಶತ್ರುಗಳ ಮೂಲಕ ನಿಮಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಅಡಚಣೆಗಳಾಗ್ಬೋದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕೆಲವೊಂದು ಪರಿಸರಗಳನ್ನು ನೋಡಬೇಕು. ನೀವು ಸುತ್ತಮುತ್ತ ಹೇಗಿದೆ ನೋಡಬೇಕು. ಅದಕ್ಕೆ ಹೊಂದಾಣಿಕೆಯ ಒಂದು ಮಂತ್ರವನ್ನು ನೀವು ಈ ದಿನ ಹೇಳ್ಕೊಳ್ಬೇಕಾಗತ್ತೆ. ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದ್ರಿಂದಲೇ ನಿಮಗೆ ಸುಖ ಈ ದಿನ. ಇನ್ನು ನಿಮ್ಮ ಮಾತು ವ್ಯಾಕರಣಬದ್ಧವಾಗೇ ಇರುತ್ತೆ.
ಆದರೆ ಈ ಶಬ್ದಾರ್ಥಗಳನ್ನು ಬೇರೆಯವರು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಅಪಾರ್ಥಗಳು ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯವಹಾರ ಜ್ಞಾನ ಕಡಿಮೆ, ಮಾತು ಚೆನ್ನಾಗಿದೆ, ಮಾತು ಜೋರಾಗಿದೆ, ಆದರೆ ಪ್ರಾಕ್ಟಿಕಲ್ಲಾಗಿ ಈ ವ್ಯವಹಾರ ಜ್ಞಾನ ಕಡಿಮೆ ಇರೋದರಿಂದ ಸ್ವಲ್ಪ ನಷ್ಟಗಳು ಉಂಟಾಗುತ್ತೆ. ಇನ್ನು ಸ್ವತಂತ್ರವಾಗಿ ಮಾಡುವಂಥ ವ್ಯವಹಾರಗಳು ಏನೇ ಇದ್ದರೂ ಕೂಡ ಅದು ಪ್ರಗತಿಗೆ ಅಡ್ಡಿಯಾಗುವಂಥದ್ದು, ಅಲ್ಲಿ ಹಿನ್ನಡೆ, ಲಾಭ ಇಲ್ಲ, ನಷ್ಟಗಳು ಜಾಸ್ತಿ. ಹಾಗೆ ಸಂಬಂಧಗಳು ಕೂಡ ಈ ದಿನ ದೂರ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ, ಮನಸ್ಸಿಗೆ ಸ್ವಲ್ಪ ಬೇಸರ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ಆ ಬೇಸರವನ್ನು ಹೋಗಲಾಡಿಸ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ತುಂಬ ಆಸಕ್ತಿ ಇದೆ. ಸಮಾಜದಲ್ಲಿ ಒಂದು ಪ್ರತಿಷ್ಠೆ ನಿಮಗೆ ಹೆಚ್ಚಾಗುವಂಥದ್ದು. ಇನ್ನು ವ್ಯವಹಾರಗಳನ್ನು ವಿಸ್ತರಣೆ ಮಾಡಬೇಕು, ಹೊಸ ಯೋಜನೆಯನ್ನು ಆರಂಭ ಮಾಡಬೇಕು, ಹೊಸ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಹಳ ಚೆನ್ನಾಗಿದೆ. ಹಾಗೆ ನಿಮ್ಮದು ಬಹಳ ಆಕರ್ಷಕವಾದಂತಹ ಶರೀರ. ಹಾಗಾಗಿನೇ ಈ ದಿನ ಅಲಂಕಾರಿಕ ವಸ್ತುಗಳಲ್ಲಿ ಆಸಕ್ತಿ ಇದೆ. ಅಲಂಕಾರಿಕ ವಸ್ತುಗಳನ್ನು ಮನೆಗೆ ತರ್ತೀರಿ. ಅಲಂಕಾರ ಪ್ರಿಯರು ಕೂಡ, ಏಕೆಂದರೆ ಅಲಂಕಾರದಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ ಈ ದಿನ. ಹಾಗೆ ವಸ್ತ್ರಗಳಲ್ಲಾಗಲಿ ವೇಷಭೂಷಣಗಳಲ್ಲಾಗಲಿ ಬಹಳ ಇಷ್ಟಪಟ್ಟು ಈ ದಿನ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮವರು ಅಂತ ಹೇಳಿದ್ರೆ ನಿಮಗೆ ತುಂಬ ವಿಶ್ವಾಸ, ಅವರು ಏನು ಬೇಕಾದರೂ ಮಾಡಬಹುದು, ಅದನ್ನು ನೀವು ಉತ್ತೇಜಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದೀರಿ. ಹಾಗೆ ಈ ದಿನದಲ್ಲೂ ಕೂಡ ಕೆಲವು ವಿಚಾರವಂತರು ನಿಮ್ಮ ಬಳಿ ಬರುವಂಥದ್ದು, ನಿಮ್ಮಲ್ಲಿರುವಂಥ ವಿಚಾರಧಾರೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಒಟ್ಟಾರೆ ಈ ದಿನ ನೀವು ಬಹಳ ಪ್ರಬುದ್ಧವಾದಂತಹ ಜೀವನವನ್ನು ನಡೆಸ್ತೀರಿ. ಹಾಗೆ ಈ ದಿನ ಮನೆಯ ಹೊರಗೂ ಕೂಡ ಹೊಸ ಹೊಸ ವಿಚಾರಗಳು ನಿಮಗೆ ತಿಳಿದು ಬರುತ್ತೆ. ಹಾಗಾಗಿ ಜ್ಞಾನ ಸಂಪಾದನೆಗೂ ಕೂಡ ಈ ದಿನ ಅವಕಾಶಗಳಿದೆ. ಇದನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸ್ಕೊಳ್ಬೇಕು. ನಿಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೇ ನಿಮಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು, ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸುದ್ದಿ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಇದು ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ತಾಯಿಯವರಿಂದ ಉತ್ತಮವಾದಂಥ ನೆರವು ಸಿಕ್ಕತ್ತೆ. ತಾಯಿ ಸೌಖ್ಯ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಪ್ರಯಾಣ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ರಾಶಿಯ ಅಧಿಪತಿ ಇದ್ದಾನೆ. ಇಲ್ಲಿ 2ರಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನುಮಾನಗಳು ವ್ಯಕ್ತವಾಗುವಂಥದ್ದು ಇದೆ. ಹಾಗಾಗಿನೇ ಬೇರೆಯವರನ್ನು ನಂಬಲ್ಲ, ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಬರಬಹುದು. ಹಾಗೆ ಈ ದಿನ ನಿಮ್ಮ ಮುಖ ಬಹಳ ಗಾಂಭೀರ್ಯದಿಂದ ಇರುತ್ತೆ. ಮುಖದಲ್ಲೇ ಇರುವಂಥ ಕೆಲವು ಸಮಸ್ಯೆಗಳನ್ನಾಗಲಿ ಕೆಲವು ಸಂತೋಷಗಳನ್ನಾಗಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಂದ ಆಗತ್ತೆ. ಹಾಗಾಗಿ ಈ ಫೇಸ್ ರೀಡಿಂಗ್ ಅನ್ನುವಂಥದ್ದು ಈ ದಿನ ಬಹಳ ಸುಲಭವಾಗಿ ನಿಮ್ಮಿಂದ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಒಮ್ಮೆ ತಪ್ಪು ನಡೆದರೂ ಕೂಡ ನಿಮ್ಮ ಚಮತ್ಕಾರಯುತವಾದಂಥ ಮಾತಿನಲ್ಲಿ ಆ ತಪ್ಪನ್ನು ಮನ್ನಿಸುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮಗೆ ಬೇರೆಯವರ ಕಷ್ಟಗಳು ಅರಿವಾಗುವಂಥದ್ದು ಈ ದಿನ. ಹಾಗಾಗಿನೇ ಈ ದಿನದಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನದಲ್ಲಿರ್ತೀರಿ. ಹಾಗೆ ಹಲವಾರು ವಿಚಾರಗಳನ್ನು ನೀವು ಹೊರಗಡೆಯಿಂದ ತಿಳ್ಕೊಳ್ಳುವಂಥದ್ದು, ಜ್ಞಾನ ಸಂಪಾದನೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದುಷ್ಟರಲ್ಲಿ ದುಷ್ಟರಾಗಿಯೂ ವರ್ತಿಸ್ತೀರಿ. ಹಾಗೆ ಚಾಣಾಕ್ಷರಾಗಿ ಅದರಿಂದ ಹೊರಬರುವಂಥ ಒಂದು ದಾಷ್ಟಿಕ ಕೂಡ ಇದೆ. ಒಟ್ಟಾರೆ ಈ ದಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ವಿಚಾರಧಾರೆಗಳನ್ನು ಮಂಡಿಸ್ತೀರಿ. ಶತ್ರುವಿನ ಜೊತೆಯಲ್ಲಿ ಮಿತ್ರರಂತೆ ವರ್ತಿಸಿಕೊಂಡು ಕಾರ್ಯಸಿದ್ಧಿ ಪಡೆಯುವಂಥ ಜಾಣತನ ನಿಮ್ಮಲ್ಲಿರುತ್ತೆ ಈ ದಿನದಲ್ಲಿ. ಒಟ್ಟಾರೆ ಯಾರಿಗೂ ಕೂಡ ಈ ದಿನ ಹೆದರಲ್ಲ, ಯಾರ ಬಾಯಿಗೂ ಬೀಳಲ್ಲ, ಅಂಥ ಒಂದು ಸ್ವತಂತ್ರ ಪ್ರವೃತ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಪ್ರಗತಿ ಇದೆ.
ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾದರೆ ಮನಸ್ಸಿಗೆ ಒಂದು ಸಮಾಧಾನ, ಏನೋ ಮಾಡಿದಂಥ ಒಂದು ಸಾಧನೆಯನ್ನು ಈ ದಿನ ನೀವು ಭಾವನಾತ್ಮಕವಾಗಿ ಅನುಭವಿಸ್ತೀರಿ. ಒಟ್ಟಾರೆ ಈ ದಿನ ಅಪರೂಪಕ್ಕೆ ಕೆಲವೊಂದು ವಿಶೇಷ ವಿದ್ಯಮಾನಗಳು ಕೂಡ ನಡೆಯುವಂಥದ್ದು ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಬಹಳ ಬುದ್ಧಿಜೀವಿಗಳಂತೆ ವರ್ತಿಸುವಂಥದ್ದು ಇದೆ. ಕೆಲವೊಂದು ಕೆಲಸ ಕಾರ್ಯಗಳ ಸಾಧಕ ಬಾಧಕಗಳನ್ನು ಬಹಳ ವಿಶೇಷ ದೃಷ್ಟಿಯಲ್ಲಿ ನೋಡ್ತೀರಿ. ಹಾಗೆ ನಿಮ್ಮ ಬುದ್ಧಿಶಕ್ತಿಯ ಪ್ರಯೋಜನ ನಿಮಗೆ ಅಲ್ಲ, ಬೇರೆಯವ್ರಿಗೂ ಕೂಡ ಸಿಕ್ಕುವಂಥದ್ದು ಈ ದಿನ. ಹಾಗಾಗಿ ನಿಮ್ಮ ಸಹಾಯ ಹಸ್ತ ನಿಮ್ಮ ಸ್ನೇಹಿತರಿಗೋ ಅಥವಾ ಬಂಧುಗಳಿಗೋ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ದೀರ್ಘವಾದ ಆಲೋಚನೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಆದರೆ ನಿರ್ಣಯಗಳಿಗೆ ಮಾತ್ರ ಸ್ವಲ್ಪ ನಿಧಾನವಾಗುತ್ತೆ. ಹಾಗಾಗಿ ತ್ವರಿತವಾಗಿ ಎಲ್ಲಿ ನಿರ್ಣಯ ಕೈಗೊಳ್ಳಲ್ಲ ಅಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು, ಪ್ರಗತಿಗೆ ಅಡ್ಡಿ ತರುವಂಥ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಸೂಕ್ತ ಸಮಯದಲ್ಲಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನದ ಹಠಾತ್ ಪ್ರಯಾಣ ಏನಿದೆ ಅದು ನಿಮಗೆ ಶುಭವನ್ನು ಲಾಭವನ್ನು ಕೂಡ ತರುತ್ತೆ. ಇನ್ನು ವೃತ್ತಿಪರವಾದಂತಹ ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಾಗಲಿ ನಿಧಾನವಾಗಿ ಪ್ರಗತಿ ಇದ್ದರೂ ಸ್ಥಿರವಾದಂತಹ ಒಂದು ಆದಾಯವನ್ನು ತಂದುಕೊಡುತ್ತೆ. ಇನ್ನು ಬಹಳ ವಿಶೇಷವಾಗಿ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಒಂದು ಆಸಕ್ತಿ ಇದೆ. ಹಾಗೆ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರಲ್ಲಿ ಪ್ರಮುಖವಾದಂತಹ ವಿಚಾರ ವಿನಿಮಯಗಳು ಕೂಡ ನಡೆಯುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಬಂಧಿಕರ ಮನೆಯಲ್ಲಿ ನಿಮಗೆ ಆತಿಥ್ಯ, ಅವರಿಂದ ಒಂದು ಒಳ್ಳೆಯ ಮಾತು, ಶ್ಲಾಘನೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸುವಂಥದ್ದು ನಿಮಗೆ ತುಂಬ ಪ್ರೇರೇಪಣೆಯನ್ನು ಒದಗಿಸುವಂಥ ವಿದ್ಯಮಾನಗಳಿದು. ಇನ್ನು ಮಕ್ಕಳು ಹೊಸ ಶೈಕ್ಷಣಿಕ ಅವಕಾಶಗಳನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ವ್ಯಾಸಂಗದ ಬಗ್ಗೆ, ನಿಮ್ಮ ಓದಿನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕೆಲವೊಂದು ತೀವ್ರತರವಾದಂಥ ಚಟುವಟಿಕೆಗಳು ಕೂಡ ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ತೃಪ್ತಿದಾಯಕವಾಗಿರುತ್ತೆ. ಜೊತೆಗೆ ಆದಾಯ ಹೆಚ್ಚಾಗುವಂಥ ಕೆಲವು ಸನ್ನಿವೇಶಗಳಲ್ಲಿ ನಿಮ್ಮ ಪಾತ್ರ ಮಹತ್ವದ್ದು, ನಿಮ್ಮ ಕುಟುಂಬಸ್ಥರ ಪಾತ್ರ ಮಹತ್ವದ್ದು. ಹಾಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಕೂಡ ನಿಮ್ಮ ನೆರವಿಗೆ ಈ ದಿನ ಇರ್ತಾರೆ. ಒಳ್ಳೆಯ ಫಲಿತಾಂಶ ನಿಮಗೆ ಕೊನೆಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸೂಕ್ಷ್ಮ ಬುದ್ಧಿಯನ್ನು ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸೆನ್ಸಿಟಿವ್ ಆಗಿರಬೇಕು. ಎಲ್ಲವನ್ನ ನಂಬುವಂಥದ್ದು, ಎಲ್ಲರಿಗೂ ಎಲ್ಲ ವಿಚಾರಗಳನ್ನು ತಿಳಿಸುವಂಥದ್ದು, ಹಾಗೆ ನಿಮ್ಮ ಕೆಲವೊಂದು ಸ್ವಭಾವವನ್ನು ತಿಳಿಸುವಂಥ ಸಂದರ್ಭದಲ್ಲಿ ನಿಮ್ಮ ವೀಕ್ನೆಸ್ ಏನು ಅನ್ನೋಂಥದ್ದನ್ನು ಕೂಡ ಹೇಳ್ಕೊಂಡ್ಬಿಡ್ತೀರಿ. ಇದು ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಹಿತಶತ್ರುಗಳ ಕೈ ಮೇಲಾಗತ್ತೆ ಈ ದಿನದಲ್ಲಿ. ಹಾಗೆ ಈ ಪ್ರಯಾಣವನ್ನು ಮುಂದೂಡುವಂಥ ಸನ್ನಿವೇಶಗಳು ಬರಬಹುದು. ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಯಾವುದೋ ಕಾರಣಕ್ಕಾಗಿ ಈ ಕೆಲಸಗಳು ಮುಂದೂಡಲ್ಪಡುವಂಥದ್ದು, ಇದು ನಿಮ್ಮ ಮನಸ್ಸಿಗೆ ತೀವ್ರ ಬೇಸರವನ್ನು ತರಿಸುವಂಥದ್ದು. ಹಾಗೆ ನಿಮ್ಮ ವೃತ್ತಿಯಾಗಲಿ ವ್ಯಾಪಾರವಾಗಲಿ ತುಂಬ ಮಂದಗತಿಯಲ್ಲಿ ನಡೀತಾ ಇರುತ್ತೆ. ಸ್ಪೀಡಪ್ ಆಗಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿಧಾನವಾಗಿ ನಡೆಯುತ್ತೆ, ಇಲ್ಲ ಅರ್ಧಕ್ಕೆ ನಿಂತು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಹೊಸ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರ ನಿಮ್ಮ ನಿರ್ವಹಣೆಯಲ್ಲಿಲ್ಲ, ನಿಮ್ಮ ನಿಯಂತ್ರಣದಲ್ಲಿಲ್ಲ. ಹಾಗಾಗಿನೇ ಖರ್ಚು ವೆಚ್ಚಗಳು ವಿಪರೀತವಾಗುವಂಥದ್ದು, ಅದಕ್ಕಾಗಿ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರಬಹುದು. ಸ್ವಲ್ಪ ಎಚ್ಚರಿಕೆ. ಇನ್ನು ನಿಮಗೆ ಕೋಪ ತಾಪಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಯಾರೇ ಏನೇ ರೀತಿಯ ತಪ್ಪುಗಳನ್ನು ಮಾಡಿದರೂ ಕೂಡ ಅವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣವನ್ನು ಹೊಂದ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಬೇರೆಯವರಿಗೆ ನಿಮ್ಮ ಚಮತ್ಕಾರದ ದೃಷ್ಟಿ ಅರ್ಥವಾಗುತ್ತೆ. ನಿಮ್ಮ ಒಂದು ಇಂಟೆನ್ಷನ್ ಏನಿದೆ, ನಿಮ್ಮ ಇಚ್ಛೆ ಏನಿದೆ ಅನ್ನುವಂಥದ್ದು ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಮೂಲಕ ತಿಳ್ಕೊಳ್ಳುವಂಥ ಸ್ನೇಹಿತರು ಇದ್ದಾರೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಕೂಡ ಇದ್ದಾರೆ. ಹಾಗೆ ಈ ದಿನ ಬೇರೆ ಕಡೆಯಲ್ಲಿ ಸುಖ ಇಲ್ಲ, ನಿಮ್ಮ ಮನೆಯಲ್ಲೇ ನೀವು ಸುಖ ಕಾಣಬೇಕು ಅನ್ನುವಂಥದ್ದು ನಿಮ್ಮ
ಒಂದು ಕಡೆಯ ಸಂದೇಶ. ಹಾಗಾಗಿ ಎಲ್ಲೆಲ್ಲೋ ಊರೂರು ತಿರುಗಿ ಬಂದರೂ ಕೂಡ ನಿಮಗೆ ಸುಖ ಸಿಕ್ಕುವಂಥದ್ದು ನಿಮ್ಮ ಊರಿರಲಿ, ನಿಮ್ಮ ಮನೆಯಲ್ಲಿ. ಇದೊಂದು ಈ ದಿನ ನಿಮಗೆ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಇನ್ನು ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರು ಈ ದಿನ ಪರೋಪಕಾರಿ ಪ್ರವೃತ್ತಿಯನ್ನು ಹೊಂದಿರುವಂಥವರು. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಲಾಭ ಇದೆ, ಅನುಕೂಲ ಇದೆ. ಇದು ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಪ್ರೇರೇಪಣೆಯನ್ನು ನಿಮಗೆ ಒದಗಿಸಿಕೊಡುತ್ತೆ. ಹಾಗೆ ಎಂಥ ಸನ್ನಿವೇಶದಲ್ಲೂ ಕೂಡ ನೀವು ಬೇರೆಯವರ ಹಿತವನ್ನೇ ಬಯಸುವಂಥವ್ರು. ನಿಮಗೆ ಇಲ್ಲಾಂದರೂ ಬೇರೆಯವರಿಗೆ ಸಹಾಯ ಮಾಡಿಬಿಡ್ತೀರಿ. ಬೇರೆಯವರಿಗೆ ಹಣವನ್ನು ಸಾಲವಾಗಿ ಆದರೂ ತಂದು ಕೊಡುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಯಾವುದೇ ಒಂದು ವಿಚಾರವನ್ನು ಕೂಡ ಅತಿ ಮಾಡಿಕೊಳ್ಬಾರ್ದು. ಒಂದು ಲಿಮಿಟ್ ಅನ್ನೋಂಥದ್ದು, ಲಿಮಿಟೇಷನ್ ಅನ್ನೋಂಥದ್ದು ಇರುತ್ತೆ. ಇದನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಒಳ್ಳೆಯ ಆಡಳಿತದ ಲಕ್ಷಣಗಳು ಕಾಣುವಂಥದ್ದು ಇದೆ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ವಾತಾವರಣವನ್ನಾಗಲಿ ಸನ್ನಿವೇಶವನ್ನಾಗಲಿ ಚೆನ್ನಾಗಿ ನಿಭಾಯಿಸ್ತೀರಿ. ಜೊತೆಗೆ ಈ ಸಮಸ್ಯೆಗೆ ಪರಿಹಾರ ಅನ್ನುವಂಥ ವಿಚಾರ ಬಂದರೆ ಈ ದಿನ ನಿಮ್ಮ ಜಾಣತನ ಕೆಲವೊಂದು ವಿಶೇಷವಾದ ಉತ್ತರಗಳನ್ನು ಕೊಡುತ್ತೆ. ಇನ್ನು ಈ ದಿನ ಕ್ಷುಲ್ಲಕ ಕಾರ್ಯಗಳಿಗೆ ತಲೆ ಹಾಕಬೇಡಿ. ಕೆಲಸಕ್ಕೆ ಬಾರದ ವಿಚಾರಗಳಿಗೆ ಸಮಯ ಕೊಡಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ಕಷ್ಟ ಅಂತ ಅನಿಸಿದ್ರೆ ಅದರ ಮೂಲವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿನೇ ಕೆಲವೊಂದು ತೊಂದರೆ ಸಮಸ್ಯೆಗಳನ್ನು ಪರ್ಮನೆಂಟಾಗಿ ನಿವಾರಣೆ ಮಾಡಬೇಕು ಅನ್ನುವಂಥ ಇಚ್ಛೆ ಮನಸ್ಸಿನಲ್ಲಿ ವ್ಯಕ್ತವಾಗುತ್ತೆ. ಹಾಗೆ ಈ ದಿನ ಬೇರೆಯವರ ಮೇಲೆ ಅವಲಂಬನೆ ಆಗುವಂಥದ್ದು, ಎಷ್ಟೇ ಹಿಂಸೆ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂಥದ್ದು, ಇವೆಲ್ಲ ನಿಮ್ಮ ಗುಣಗಳು. ಆದರೆ ಇದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಆದಾಯದಲ್ಲಾಗಲಿ ಅಥವಾ ಪ್ರಮುಖ ವಿಚಾರಗಳಲ್ಲಾಗಲಿ ಬಹಳ ವಿಶೇಷವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಉಳಿತಾಯ ಮಾಡ್ತೀರಿ. ನಾಳಿನ ದೃಷ್ಟಿ ಚೆನ್ನಾಗಿದೆ. ಅಂದರೆ ವಿಷನ್ ಅನ್ನುವಂಥದ್ದು ಬಹಳ ವಿಶೇಷವಾಗಿರೋದ್ರಿಂದಲೇ ನಿಮಗೆ ಲಾಭದಾಯಕವಾದಂಥ ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಪ್ರಗತಿಶೀಲರಾಗುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ವಿಶೇಷ ಫಲಗಳಿದೆ. ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ಇಷ್ಟಪಡುವಂಥವರು ಈ ದಿನ. ಹಾಗೆ ವ್ಯವಸಾಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಪ್ರಗತಿ ಅಷ್ಟಕ್ಕಷ್ಟೇ. ಆದರೆ ಈ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಸ್ವಯಂ ಆಗಿ ಯಾವ ಕೆಲಸವನ್ನು ಕೂಡ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವರು ಕೂಡ ಈ ದಿನ ಒಂದು ಸಾಧನೆಯನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಇಚ್ಛಾಶಕ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವರಿಗೆ ಒಂದೇ ಉದ್ಯೋಗದಲ್ಲಿ ಬರುವಂತಹ ಸಂಪಾದನೆ ಸಾಕಾಗಲ್ಲ. ಅದಕ್ಕಾಗಿಯೇ ಬೇರೊಂದು ಮೂಲದಿಂದ ಆದಾಯ ಬರಲಿ ಅಂತ ಹೇಳಿ ಪ್ರಯತ್ನ ಪಡುವಂಥದ್ದು ಇದೆ. ಹಾಗಾಗಿ ಈ ದಿನ ಅಂತಹ ಪ್ರಯತ್ನದಲ್ಲಿ ನಿಮಗೆ ಅಲ್ಪ ಸ್ವಲ್ಪ ಜಯ ಪ್ರಾಪ್ತಿಯಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಸಮಸ್ಯೆ ಏನಿದೆ ಅದು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆಯನ್ನು ತರುವಂಥದ್ದಾಗತ್ತೆ. ಇನ್ನು ಈ ದಿನ ನಿಮಗೆ ತಿಳಿದಿರುವಂಥ 4 ಉದ್ಯಮಗಳನ್ನು ಮಾಡುವಂಥದ್ದು, 4 ಕೆಲಸಗಳನ್ನು ಮಾಡಿ ಲಾಭ ಗಳಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರುತ್ತೆ. ಇದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ, ನೆರವು ಚೆನ್ನಾಗಿದೆ. ಇನ್ನು ಮನೆಯ ಹೊರಗೆ ಇರುವಂಥ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ. ಈ ದಿನ ಸಮಸ್ಯೆಗಳೇ ಇಲ್ಲ, ಅಂತಹ ಒಂದು ಸ್ವಚ್ಛಂದದ ಬದುಕು ನಿಮ್ಮದಾಗಿರುತ್ತೆ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ತುಂಬ ಭಾಗವಹಿಸುವಂಥದ್ದು ಕೂಡ ಇದೆ. ಕೈಗೊಂಡ ಕೆಲಸಗಳು ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟ ಆಗುತ್ತೆ. ನಿಮಗಿಂತ ಅವರಿಗೆ ನೇರವಾಗಿ ಲಾಭಗಳು ಉಂಟಾಗುವಂಥದ್ದು, ಅಂತಹ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಆಯ್ಕೆ ಮಾಡಿಕೊಳ್ತೀರಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಸಾಲ ಸೋಲ ಮಾಡಿರುವಂಥವರು ಈ ದಿನ ಸ್ವಲ್ಪ ಸಮಾಧಾನದಿಂದ ಇರಬಹುದು. ಏಕೆ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಸ್ಥರ ದುಡಿಮೆ ನಿಮ್ಮನ್ನು ಈ ದಿನ ಸ್ವಲ್ಪ ಸಮಾಧಾನಗೊಳಿಸುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಒಂದು ತರ್ಕ, ಒಂದು ವಿರೋಧ ಅಥವಾ ಒಂದು ಭಿನ್ನಾಭಿಪ್ರಾಯ ಸಾಮಾನ್ಯವಾಗಿ ಉದ್ಭವ ಆಗುವಂಥದ್ದು. ಇದು ಮಿಶ್ರ ಫಲಗಳನ್ನು ತರುವಂಥ ಯೋಗ ಇದು. ಹಾಗೆ ಈ ದಿನ ವಾದ ಪ್ರತಿವಾದದ ಸರಣಿ ಏನಿದೆ ಇದು ನ್ಯಾಯಾನ್ಯಾಯ ವಿವೇಚನೆಯುಳ್ಳಂಥವರಿಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಏಕೆಂತ ಹೇಳಿದ್ರೆ ಬರುವಂಥ ಫಲಿತಾಂಶಗಳನ್ನು ಅರಗಿಸ್ಕೊಳ್ಳಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿನೇ ವಾದ ವಿವಾದಗಳಲ್ಲಿ ಈ ದಿನ ಭಾಗವಹಿಸಬೇಡಿ. ಇನ್ನು ನಿಮ್ಮ ಸ್ವಪ್ರತಿಷ್ಠೆ ಆಗಲಿ, ನಿಮ್ಮ ಸ್ವಲ್ಪ ಮಟ್ಟಿಗೆ ನಿಮ್ಮದೇ ಕೆಲಸ ಆಗಬೇಕು ಅನ್ನುವಂಥ ಧೋರಣೆಯಾಗಲಿ ಕೆಲವೊಂದು ಹಿನ್ನಡೆಯನ್ನು ತರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುವಂಥದ್ದು, ಪ್ರಗತಿ ಅನ್ನುವಂಥದ್ದು ಇಲ್ಲ. ಇನ್ನು ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ಪ್ರಮುಖ ಕಾರ್ಯಗಳಲ್ಲಿ ಸ್ಥಿರತ್ವ ಇಲ್ಲ, ಅಂದರೆ ಶಾಶ್ವತವಾಗಿ ಇಲ್ಲ, ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸೌಮ್ಯತೆ ಆಗಲಿ, ನಿಮ್ಮ ಸರಳ ಸ್ವಭಾವ ಆಗಲಿ ಬೇರೆಯವರಿಗೆ ಆಕರ್ಷಣೀಯವಾಗಿ ಇರುವಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ವಿವೇಚನೆ, ನಿಮ್ಮ ನ್ಯಾಯ ಅನ್ಯಾಯದ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮ್ಮನ್ನು, ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುವಂಥದ್ದು ಕೂಡ ಆಗುತ್ತೆ. ಆದರೆ ಈ ದಿನ ಬೆರಗು ಮಾಡುವಂಥ ಮಾತುಗಾರಿಕೆ ಏನಿದೆ ಅದರಿಂದ ನಿಮ್ಮ ಒಂದು ಆಂತರಿಕ ಬಂಡವಾಳ ಬಯಲಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೇಳೋದು ಒಂದು, ಮಾಡೋದು ಒಂದು ಅನ್ನೋ ರೀತಿಯಲ್ಲಿ ವರ್ತಿಸಬೇಡಿ. ಕಾರ್ಯೋನ್ಮುಖರಾಗಬೇಕು. ಸ್ವಶಕ್ತಿ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ದುಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಒಂದು ಕಸಿವಿಸಿ ಇರುವಂಥದ್ದು, ಯಾರನ್ನೂ ಕೂಡ ಸರಿಯಾಗಿ ನಂಬದಂತಹ ಒಂದು ಸಂಶಯಾತ್ಮಕವಾದಂಥ ಸ್ವಭಾವ ಈ ದಿನ ಇರುತ್ತೆ. ಹಾಗೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬೇರೆಯವರನ್ನು ಈ ದಿನ ನಂಬಲ್ಲ. ಹಾಗಾಗಿನೇ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ. ಅಲ್ಲಿ ನಿಮ್ಮ ಶಕ್ತಿ ಏನೇನೂ ಸಾಲದು, ನಿಮ್ಮ ಪ್ರತಿಭೆ ಏನೇನೂ ಇಲ್ಲ ಅಲ್ಲಿ. ಹಾಗಾಗಿನೇ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿನೇ ನಿಶ್ಚಿತವಾದಂಥ ಉದ್ಯೋಗ ಇದ್ದರೆ ಮಾತ್ರ ಪ್ರಗತಿ ಇರುತ್ತೆ. ಆದರೆ ಈ ನೀವಾಗಿ ಮಾಡುವಂಥ ಈ ಸ್ವಯಂ ಕೃತ್ಯಗಳೇನಿದೆ ಅಥವಾ ಉದ್ಯೋಗಗಳೇನಿದೆ ಅದು ಪ್ರಗತಿದಾಯಕವಾಗಿರಲ್ಲ. ಇನ್ನು ಈ ದಿನ ನಿಮ್ಮ ಕ್ರಿಯಾತ್ಮಕ ಶಕ್ತಿ ಪ್ರತಿಭೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ತುಂಬ ಕ್ರಿಯೇಟಿವ್ ಆಗಿರ್ತೀರಿ, ಆದರೆ ಅವಕಾಶಗಳು ಬರಲ್ಲ, ಬಂದರೂ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಹಾಗೆ ಹಲವಾರು ಸಮಸ್ಯೆಗಳು ಈ ದಿನ ಉದ್ಭವ ಆಗುವಂಥದ್ದು. ಹಾಗಾಗಿನೇ ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಗಳನ್ನು ಸ್ವಲ್ಪ ಆದ್ಯತೆಯ ಮೇರೆಗೆ ನೀವು ಈ ದಿನ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸೇಡು ತೀರಿಸಿಕೊಳ್ಳುವಂಥ ಮನೋಭಾವ ಇರುವಂಥವರು ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕು. ನಿಮ್ಮ ಮನೋಧರ್ಮ ಎಷ್ಟೇ ಇರಲಿ, ಏನೇ ಇರಲಿ, ಅದು ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯನ್ನು ತರಬಾರ್ದು. ಬೇರೆಯವರ ಒಂದು ಸೆಂಟಿಮೆಂಟ್ಸ್ಗೆ ಒಂದು ರೀತಿಯಲ್ಲಿ ಪೆಟ್ಟಾಗಬಾರ್ದು. ಆ ರೀತಿ ನೋಡಿಕೊಳ್ಳಿ. ಇನ್ನು ನಿಮ್ಮ ನಡತೆ ಈ ದಿನ ನಿಮ್ಮ ಸಂಗಾತಿಗೂ ಕೂಡ ಅರ್ಥ ಆಗಲ್ಲ. ಅಂಥ ಒಂದು ರಹಸ್ಯವಾಗಿ ಗುಪ್ತವಾಗಿ ಕೆಲವೊಂದು ವಿಚಾರಗಳು ಮನಸ್ಸಿನಲ್ಲಿ ಇರುವಂಥದ್ದಾಗುತ್ತೆ. ಆದ್ದರಿಂದಲೇ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಕುರಿತು ಧ್ಯಾನ ಮಾಡಿ ಜಪ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ನಿಮ್ಮ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬಸ್ಥರ ಬೆಂಬಲ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮಗೆ ಈ ದಿನ ಸ್ವಾಭಿಮಾನ ಹೆಚ್ಚು. ಯಾಕೆಂದರೆ ಎಲ್ಲರ ಬೆಂಬಲದಿಂದ ಕೆಲಸಗಳನ್ನು ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸದ ಜೊತೆಗೆ ಈ ದಿನ ಕೆಲಸ ಕಾರ್ಯಗಳ ವಿವೇಚನೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಕೆಲವರು ಬಾಯಿ ಬಡುಕರಲ್ಲಿ ಒಂದು ಕಾರ್ಯಪಟುತ್ವವನ್ನು ಕಂಡು ಹಿಡಿಯುವಂಥದ್ದು ಕೂಡ ಇದೆ. ಹಾಗಾಗಿ ಯಾರು ಅಪ್ರಯೋಜಕರು ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೋ ಅವರಿಂದ ಕೂಡ ಒಳ್ಳೆಯ ಕೆಲಸಗಳನ್ನು ನೀವು ಈ ದಿನ ತೆಗೆಯುವಂಥದ್ದು ಇದೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ದಿನದಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಕೆಲವೊಂದು ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ಸಮಾಜದಲ್ಲಿ ಗಣ್ಯದ ಒಂದು ಸ್ಥಾನಮಾನದಲ್ಲಿ ಇರುವಂಥದ್ದು, ಹಾಗೆ
ಈ ಗಣ್ಯರನ್ನು ಭೇಟಿ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಈ ದಿನ ನಿಮಗೆ ಸಂಪರ್ಕ ಉಂಟಾಗುವಂಥದ್ದು ತುಂಬ ಉಪಯುಕ್ತವಾದಂತಹ ವಿಚಾರ ಇದು. ಹಾಗೆ ಸಹೋದರರ ಜೊತೆಯಲ್ಲಿ, ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ವಿವಾದಗಳನ್ನು ಈ ದಿನ ಬಗೆಹರಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ವಿವೇಚನೆ ಇದೆ, ಮಾತುಗಾರಿಕೆ ಇರುತ್ತೆ, ನಿಮ್ಮ ಪಾಂಡಿತ್ಯ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಬಹಳ ಪರೋಕ್ಷವಾಗಿ ನಿಮ್ಮ ಇಂಗಿತವನ್ನು ವ್ಯಕ್ತಪಡಿಸುವಂಥದ್ದು, ನೇರವಾಗಿ ಹೇಳಲ್ಲ, ಹೇಳಬೇಕಾದದ್ದನ್ನು ಸುತ್ತಿ ಬಳಸಿ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಕುಂಭದ ಒಳಗೆ ಏನಿದೆ ಅನ್ನುವಂಥದ್ದನ್ನ ಕಂಡುಹಿಡಿಯಲಿಕ್ಕೆ ಕಷ್ಟ. ಹಾಗಾಗಿ ಯಾರು ಆ ಕುಂಭಕ್ಕೆ ಕೈ ಹಾಕ್ತಾರೆ ಅಥವಾ ಕುಂಭವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾರೆ ಅವರಿಗೆ ಮಾತ್ರ ಅರ್ಥ ಆಗುತ್ತೆ ಅದರ ಒಳಗೆ ಏನಿದೆ ಅಂತ ಹೇಳಿ. ಹಾಗಾಗಿ ಈ ದಿನ ನಿಮ್ಮ ಆಪ್ತ ಮಿತ್ರರು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಮಾತ್ರ ನಿಮ್ಮ ಒಂದು ಆಂತರ್ಯವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸಿನ ಒಳಗೆ ಇರುವಂಥದ್ದು ಈ ದಿನ ಕೆಲವರಿಗಷ್ಟೇ ಅರ್ಥ ಆಗುವಂಥದ್ದು. ಹಾಗೆ ಈ ದಿನ ಯಾವುದೇ ಕೆಲಸದಲ್ಲಿ ಸೋಲುಂಟಾದರೆ ಪುನಃ ಆ ಕಾರ್ಯ ಸಾಧನೆಗೆ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ಹಠದ ಸ್ವಭಾವದಲ್ಲೇ ಕೆಲಸಗಳನ್ನು ಮುಂದುವರಿಸ್ತೀರಿ, ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳ ದರ್ಶನ ಮಾಡಿ, ಗುರು ಸೇವೆ ಮಾಡಿ, ಗುರುಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ನೇಹಪರತೆ ಇರುವಂಥ ದಿನ. ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತೀರಿ. ಎಲ್ಲರ ವಿಚಾರಗಳಲ್ಲೂ ಕೂಡ ಈ ದಿನ ಕುತೂಹಲದಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ತೀರಿ. ಹಾಗೆ ಯಾರಿಗೆ ಕಷ್ಟ ಅಂದರೆ ಅವರಿಗೆ ನೆರವನ್ನು ನೀಡಲಿಕ್ಕೆ ಈ ದಿನ ನೀವೇ ಮುಂದಾಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕ್ರಿಯಾತ್ಮಕ ಪ್ರತಿಭೆ ಏನಿದೆ ಅದು ಹೆಚ್ಚಿನ ಸ್ಥಾನಮಾನವನ್ನು ನಿಮಗೆ ತಂದು ಕೊಡುತ್ತೆ. ಜೊತೆಗೆ ನಿಮ್ಮ ಪ್ರತಿಭೆಯಿಂದಲೇ ಕೆಲವೊಂದು ವಿಶೇಷ ಸನ್ನಿವೇಶಗಳನ್ನು ಗೆದ್ದು ಬರ್ತೀರಿ ಈ ದಿನದಲ್ಲಿ. ಹಾಗೆ ಪ್ರಮುಖ ವ್ಯವಹಾರಗಳಲ್ಲಿ ಈ ದಿನ ತುಂಬ ಯಶಸ್ಸು ಇರುವಂತಹ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ, ಏನೋ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಈ ದಿನ ನೀವು ಅವಲಂಬನೆ ಮಾಡುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತೀರಿ. ಹೊಸ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಕಾರ್ಯ ಸಾಧನೆಯಲ್ಲಿ ನಿಮ್ಮ ನಿಪುಣತ್ವ ಎಷ್ಟಿದೆ, ನಿಮ್ಮ ಪ್ರತಿಭೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಆದರೆ ಈ ದಿನ ತಲಹರಟೆ ಮಾತಿಲ್ಲ ನಿಮ್ಮದು. ಯಾಕೆಂದರೆ ಮಾತಿಗೆ ಮೌಲ್ಯ ಇದೆ, ಒಂದು ತೂಕ ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ಬಹಳ ಶ್ರದ್ಧೆಯಿಂದ ನಡ್ಕೊಳ್ತೀರಿ, ಗೌರವದಿಂದ ನಡ್ಕೊಳ್ತೀರಿ. ಹಾಗಾಗಿ ಈ ದಿನ ನೀವು ನುಡಿದಂತೆ ನಡೆಯುವಂಥ ಒಂದು ಧೀರತೆ ನಿಮಗಿರುತ್ತೆ. ಪ್ರಾಕ್ಟಿಕಲ್ಲಾಗಿ ತುಂಬ ಪರ್ಫೆಕ್ಟ್ ಆಗಿರುವಂಥ ದಿನ ಇದು. ಹಾಗೆ ಈ ದಿನ ನೀವಾಯಿತು, ನಿಮ್ಮ ಕೆಲಸ ಆಯಿತು ಅನ್ನುವಂಥ ಒಂದು ಸ್ವಭಾವದಲ್ಲಿ ಇರ್ತೀರಿ. ಆದರೆ ಈ ಮೂರನೆಯವರ ಒತ್ತಡದಿಂದ ಎಲ್ಲೋ ದಾಕ್ಷಿಣ್ಯಕ್ಕೆ ಒಳಗಾಗೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಈ ದಿನ ಬೇರೆಯವರಿಗೂ ಕೂಡ ಒಂದು ಪ್ರೇರೇಪಣೆಯ ಜೀವನವಾಗಿರುತ್ತೆ. ಇದು ಕೂಡ ನಿಮ್ಮ ಸಾಧನೆಗೆ ಮತ್ತೊಂದು ಗರಿ. ಹಾಗಾಗಿನೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.